ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡನೆ. ಮಾರ್ಚ್ 31ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಹಾನಿಗೊಳಗಾದ ಸಾಧನಗಳಿಗೆ ಪರಿಹಾರ. ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಎಚ್.ಎಸ್. ನಾಗೇಶ್ ಒತ್ತಾಯ. ಬೇಲೂರು ರಥೋತ್ಸವಕ್ಕೆ ಸಿದ್ಧತೆ. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ಸಂಪೂರ್ಣ ನಿಷೇಧಕ್ಕೆ ಜಿಲ್ಲಾಧಿಕಾರಿ ಆದೇಶ. ರಸ್ತೆ ಅಪಘಾತದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಾವು. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಘಟನೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮಾರ್ಚ್ 31, 2026ರಂದು ಹಾಸನ ಸೇರಿದಂತೆ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳ ಎದುರು ಛಾಯಾಗ್ರಾಹಕರು ಶಾಂತಿಯುತ ಧರಣಿ ಹಾಗೂ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಸ್. ನಾಗೇಶ್ ತಿಳಿಸಿದರು. ನಿನ್ನೆ ಏನು ಈ ಸುಂದರ ವಾತಾವರಣದಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಫೋಟೋಗ್ರಾಫರ್ಸ್ಗಳು ಹಾಸನ ಜಿಲ್ಲೆಗೆ ಬರ್ತಾ ಇರ್ತಾರೆ. ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಅನ್ನುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಭಾಗ ಆಗಿದೆ ಫೋಟೋಗ್ರಫಿಯಲ್ಲಿ. ಇದರ ಚಿತ್ರೀಕರಣವನ್ನು ನಾವು ಈ ಏನು ಒಂದು ಒಳ್ಳೆಯ ವಾತಾವರಣದಲ್ಲಿ ಫೋಟೋಗ್ರಫಿ ಸೌಂದರ್ಯ ಇರ್ತಕ್ಕಂಥ ಈ ಮಲೆನಾಡು ಮತ್ತು ನಮ್ಮ ಹಾಸನ ಸುತ್ತಮುತ್ತಲಿರ್ತಕ್ಕಂಥ ಸುಂದರ ವಾತಾವರಣಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಫೋಟೋಗ್ರಾಫರ್ಸ್ಗಳು ಇಲ್ಲಿ ಬರ್ತಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಜಾಗಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಸರ್ಕಾರವೇ ನಿರ್ಬಂಧ ವಿಧಿಸಿದೆ. ಆದರೆ ಕೆಲವು ಜಾಗಗಳಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಜಾಗ ನಿನ್ನೆ ನಡೆದಂಥ ಏನು ನಮ್ಮ ಬೆಟ್ಟದ ಬೀರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರು ಬೆಂಗಳೂರಿನ 3 ಜನ ಫೋಟೋಗ್ರಾಫರ್ಸ್ಗಳು, ಹಾಸನದ 3 ಜನ ಫೋಟೋಗ್ರಾಫರ್ಸ್ಗಳು ಶೂಟಿಂಗಾಗಿ ಅಲ್ಲಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಸ್ಥಾನಕ್ಕೆ ಬಂದಂಥವರೋ ಅಥವಾ ಯಾರೋ ಗೊತ್ತಿಲ್ಲ, ಏಕಾಏಕಿ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ದೇವಸ್ಥಾನದೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಅಂತನೋ ಅಥವಾ ಬೇರೆ ಏನು ಕಾರಣಕ್ಕೆ ಅವ್ರಿಗೆ ಗೊತ್ತು, ಆ ಕಾರಣಗಳು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ಏನಾದರೂ ಇರಲಿ, ವಿಚಾರಗಳೇನೇ ಇರಲಿ, ತೊಂದರೆ ಇಲ್ಲ, ಮಾತುಕತೆಯಲ್ಲಿ ಮುಗಿಸಬೇಕಾಗಿತ್ತು. ಆದರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಖಂಡನೀಯವಾದ್ದು. ಯಾಕೆಂತ ಹೇಳಿದ್ರೆ ನಾವು ಸುಮಾರು ರಾಜ್ಯದಲ್ಲಿ 2-2.5 ಲಕ್ಷಕ್ಕೂ ಹೆಚ್ಚಿನ ಫೋಟೋಗ್ರಾಫರ್ಸ್ ಇದ್ದೇವೆ. ನಮ್ಮದು ಫೋಟೋಗ್ರಫಿ ಅಸೋಸಿಯೇಷನ್ಗಳಿವೆ, ನಾವು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸಂಸ್ಥೆಗಳಿದ್ದೇವೆ. ಸರ್ಕಾರಕ್ಕೆ ನಾವು ಸಹ ಬೇಕಾದಷ್ಟು ಟ್ಯಾಕ್ಸ್ಗಳನ್ನು ಕಟ್ತಕ್ಕಂಥವ್ರು. ಇದು ಒಂದು ವೃತ್ತಿ ಸಮಾಜದಲ್ಲಿ ಭಾಳ ದೊಡ್ಡ ಉತ್ಕೃಷ್ಟವಾದಂಥ ವೃತ್ತಿಯಾಗಿದೆ. ಇವತ್ತು ಫೋಟೋಗ್ರಫಿ ಕೇವಲ ಮದುವೆಗೆ ಒಂದೇ ಸೀಮಿತ ಆಗಿಲ್ಲ. ನಮ್ಮ ಫೋಟೋಗ್ರಫಿ ಮಾಧ್ಯಮಗಳಿಂದ ಹಿಡಿದು ಪ್ರತಿಯೊಂದು ವಿಭಾಗಗಳಲ್ಲೂ ಸಹ ಛಾಯಾಗ್ರಹಣ ಕ್ಷೇತ್ರ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ಅಂಥ ವಿಚಾರದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಇದೊಂದು ಖಂಡನೀಯವಾದಂಥ ವಿಚಾರ ಆಗಿದೆ. ಅವ್ರು ಏನೇ ವಿಚಾರ ಇದ್ದರೂ ನಮ್ಮ ಜೊತೆಲಿ ಕೂತು ಮಾತಾಡ್ಬೋದಿತ್ತು ಅಥವಾ ನಮ್ಮ ಫೋಟೋಗ್ರಾಫರ್ಸ್ಗಳನ್ನ ಕನ್ವೀನಿಯೆಂಟ್ ಮಾಡ್ಬೋದಿತ್ತು. ಅದು ಬಿಟ್ಟು ಏಕಾಏಕಿ ನಮ್ಮ ಜೊತೆಯಲ್ಲಿ ಗ್ರಾಹಕರಿರ್ತಾರೆ ಅಥವಾ ಯಾರೋ ಮದುವೆಗೆ ಫೋಟೋಗ್ರಫಿ ಮಾಡಿಸ್ಕೊಂಡು ಬಂದಂಥ ನವವಧುವರು ಅಲ್ಲಿರ್ತಾರೆ, ಅವ್ರ ಮುಂದೆ ಅಥವಾ ನಮ್ಮ ಕಸ್ಟಮರ್ಗಳ ಮುಂದೆ ಆ ಥರ ಅಹಿತಕರ ಘಟನೆಗಳು ಮಾಡ್ತಕ್ಕಂಥದ್ದು ನಿಜವಾಗಿ ಭಾಳ ನೋವಿನ ವಿಚಾರ ಆಗಿದೆ. ಅದರಲ್ಲೂ ನಾವು ಆ ವಿಡಿಯೋ ಕ್ಲಿಪ್ಗಳು ಅವೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅಂದರೆ ನಿಜವಾಗಿ ನನಗೆ ಆಶ್ಚರ್ಯ ಆಗ್ತಾಯಿದೆ. ಎಲ್ಲೋ ರಾಜ್ಯದಲ್ಲಿ ಈ ಥರದ್ದು ಒಂದು ಅವಕಾಶ ಆಗಿರಲಿಲ್ಲ. ಇದು ನಮಗೆ ಭಾಳ ದೊಡ್ಡ ಆಘಾತಕಾರಿ ವಿಚಾರ ಆಗಿದೆ. ಇವತ್ತು ಫೋಟೋಗ್ರಾಫರ್ಸ್ಗಳು ಎಲ್ಲಾದರೂ ಹೋಗಿ ಫೋಟೋಗ್ರಫಿ ಮಾಡಬೇಕಾ ಅಥವಾ ಬೇಡವಾ ಅನ್ನೋಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೇವೆ. ನಮಗೆ ನಿಜವಾಗಿ ಸರ್ಕಾರದಿಂದ ರಕ್ಷಣೆ ಬೇಕಾಗಿದೆ. ನಾವು ಈಗಾಗಲೇ ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದೀವಿ. ಈ ಥರ ಆದರೆ ನಮ್ಮ ಉದ್ಯಮಕ್ಕೆ ಭಾಳ ದೊಡ್ಡ ಪಟ್ಟಾಗುತ್ತೆ. ನಾವು ಏನೋ ಒಂದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಸೇವೆ ಮಾಡ್ತಕ್ಕಂಥದ್ದು ಏನೋ ಒಂದು ವಿಚಾರ ಇಟ್ಕೊಂಡು ನಾವು ಬಂದು ಈ ಥರ ಸೇವೆ ಮಾಡುವಾಗ ಈ ಥರದ ಅಹಿತಕರ ಘಟನೆಗಳಾದರೆ ಅವರ ಕುಟುಂಬಗಳು ಅವ್ರನ್ನೇ ನೆಚ್ಕೊಂಡಿರ್ತವೆ. ನಮಗೆ ಭಾಳ ಇವತ್ತು ಇಡೀ ರಾಜ್ಯದ ಸರ್ವ ಛಾಯಾಗ್ರಾಹಕರು ಇದನ್ನು ಖಂಡಿಸ್ತಾ ಇದ್ದೇವೆ. ಇವತ್ತು ನಾವುಗಳು ಜಿಲ್ಲೆಯಿಂದ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ವಿಚಾರವಾಗಿ ಪ್ರತಿಭಟನೆಗಳು ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಆಗ್ತಾ ಇದೆ ರಾಜ್ಯ ಸಂಘದ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಇದು ನಿಜವಾಗಿ ನಾವು ಯಾವುದೇ ಕಾರಣಕ್ಕೂ ಒಪ್ಪಂಥ ವಿಚಾರ ಅಲ್ಲ. ನಾವು ಫೋಟೋಗ್ರಾಫರ್ಗಳು ಈ ಒಂದು ವೃತ್ತಿಯನ್ನೇ ನೆಚ್ಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ನಮಗೂ ಈ ಥರದಲ್ಲಿ ನಮಗೂ ಅಧಿಕಾರ ಇದೆ ಎಲ್ಲ ವಿಚಾರಗಳಲ್ಲೂ. ಮತ್ತು ವಿಶೇಷವಾಗಿ ನೋಡಿ ನಮ್ಮ ಫೋಟೋಗ್ರಾಫರ್ಸ್, ಅದರಲ್ಲೂ ಚೇತನ್ ಅನ್ನೋ ಫೋಟೋಗ್ರಾಫರು
ಇವತ್ತು ICUಯಲ್ಲಿದ್ದಾರೆ. ಅವರ ಆರೋಗ್ಯ ತುಂಬ ಅವ್ರಿಗೆ ಆಪ್ರೇಷನ್ ಆಗಿದೆ. ಅದೇ ಆಪ್ರೇಷನ್ ಆಗಿದ್ದ ಜಾಗಕ್ಕೆ ಹೊಡೆದಿದ್ದಾರೆ. ಅವರು ಇವತ್ತು ಹಾಸ್ಪಿಟಲಲ್ಲಿ ತೀವ್ರ ಘಟಕ ಇದರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬ್ಯಾಂಗ್ಳೂರಿನವ್ರ ಫೋಟೋಗ್ರಾಫರ್ಸ್ಗಳು ಅವರು ಸಹ ಅವ್ರಿಗೂ ಮೂಗು ಮೂತಿ ನೋಡದೆ ರಕ್ತ ಬರಂಗೆ ಬಾರಿಸಿದ್ದಾರೆ, ಹೊಡೆದಿದ್ದಾರೆ. ಇದು ನಿಜವಾಗಿ ಯಾರು ಒಪ್ಪ ಮಾತಲ್ಲ. ಮಂಗಳವಾರ ಹಾಸನದ ಪ್ರಮುಖ ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ, ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಎಲ್ಲ ಫೋಟೋಗ್ರಾಫರ್ಸ್ಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವತ್ತಿನ ದಿನ ನಾವಿಲ್ಲಿ ಒಂದು ಪ್ರತಿಭಟನೆಗೆ ಈಗ ಮುಂದಾಗ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಸಲ್ಲಿಸಲಿದ್ದೇವೆ. ಹಾಗಾಗಿ ಮತ್ತು SP ಅವರಿಗೆ ನಮ್ಮ ಮನವಿ ಸಲ್ಲಿಸಲಿದ್ದೇವೆ. ದಯವಿಟ್ಟು ನಮ್ಮನ್ನು ಫೋಟೋಗ್ರಾಫರ್ಸ್ಗಳನ್ನು ಕಡೆಗಣಿಸೋದು ಬೇಡ ಸಮಾಜ. ನಾವು ಈ ಸಮಾಜದ ಮೂಲ ವ್ಯಕ್ತಿಗಳೇ. ನಾವು ಸಹ ನಮ್ಮ ವೃತ್ತಿಪರರನ್ನು ಗೌರವಿಸುವಂಥ ಕೆಲಸ ಈ ಸಮಾಜದಲ್ಲಿ ಆದರೆ ನಮಗೆ ಒಂದು ಗೌರವ ಸಿಕ್ಕಿದಂಗೆ ಆಗುತ್ತೆ ಅಂತೇಳಿ ನಾನಂತೂ ಭಾವಿಸಿದ್ದೀನಿ. ಧನ್ಯವಾದಗಳು. ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಾಹಕರ ಸಂಘದ ರಾಜ್ಯ ಕಾರ್ಯದರ್ಶಿ TC ನಾಗರಾಜು, ಜಿಲ್ಲಾಧ್ಯಕ್ಷ S ನಿಂಗರಾಜು, ಪ್ರಧಾನ ಕಾರ್ಯದರ್ಶಿ BK ಧರ್ಮಶೆಟ್ಟಿ, ತಾಲೂಕು ಅಧ್ಯಕ್ಷ SG ನಾಗರಾಜು, ತುಮಕೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷ KH ಅನಿಲ್ಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ದಿವ್ಯ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ KS ಲತಾಕುಮಾರಿ ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 23ರಿಂದ ಆರಂಭಗೊಂಡಿರುವ ಜಾತ್ರಾ ಮಹೋತ್ಸವವು ಏಪ್ರಿಲ್ 5ರವರೆಗೆ ನಡೆಯಲಿದ್ದು, ಅದರ ಅಂಗವಾಗಿ ಮಾರ್ಚ್ 31 ಹಾಗೂ ಏಪ್ರಿಲ್ 1ರಂದು ನಡೆಯಲಿರುವ ದಿವ್ಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾರಿ ಪ್ರಮಾಣದಲ್ಲಿ ಭಕ್ತರ ಆಗಮನ ನಿರೀಕ್ಷಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಸುಮಾರು 70ರಿಂದ 80 ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾರ್ಚ್ 27ರಿಂದ ಏಪ್ರಿಲ್ 2ರವರೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪೊಲೀಸ್ ಅಧೀಕ್ಷಕರ ಮನವಿ ಹಾಗೂ ಸ್ಥಳೀಯ ಆಡಳಿತದ ವರದಿ ಆಧರಿಸಿ ಮೋಟಾರು ವಾಹನ ಕಾಯ್ದೆ 1988ರ ಸೆಕ್ಷನ್ 115 ಮತ್ತು ನಿಯಮ 221A(5) ಅನ್ವಯ ಈ ಆದೇಶ ಜಾರಿಗೊಳಿಸಲಾಗಿದೆ. SSLC ಪರೀಕ್ಷೆ ಬರೆದು ಮನೆಗೆ ತೆರಳುತ್ತಿದ್ದ ವಿದ್ಯಾರ್ಥಿಯೊಬ್ಬ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಘಟನೆ ಕಾಮಸಮುದ್ರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ನಡೆದಿದೆ. ಮೃತ ವಿದ್ಯಾರ್ಥಿಯನ್ನು 16 ವರ್ಷದ ಚಿರಂತ್ ಎಂದು ಗುರುತಿಸಲಾಗಿದ್ದು, ಪರೀಕ್ಷೆ ಮುಗಿಸಿಕೊಂಡು ಬಸ್ ಮೂಲಕ ಊರಿಗೆ ಬಂದಿದ್ದಾನೆ. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಬಸ್ ಇಳಿದು ರಸ್ತೆ ದಾಟುತ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸಲು ಯತ್ನಿಸಿದರೂ ಮಾರ್ಗ ಮಧ್ಯವೇ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಮಗನನ್ನ ಕಳೆದುಕೊಂಡು ಕುಟುಂಬದವರ ಆಕ್ರಂದನ ಮನಕಲುಕುವಂತಿತ್ತು. ಪ್ರಾಥಮಿಕ ಮಾಹಿತಿಯಂತೆ ಕಾರು ಚಾಲಕನ ಅಜಾಗರೂಕತೆ ಹಾಗೂ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಪರೀಕ್ಷೆ ಮುಗಿಸಿ ಭವಿಷ್ಯದ ಕನಸುಗಳೊಂದಿಗೆ ಮನೆಗೆ ಬರುತ್ತಿದ್ದ ಬಾಲಕನ ಜೀವ ಹೀಗೆ ನಾಶವಾಗಿರುವುದು ಗ್ರಾಮಸ್ಥರಲ್ಲಿ ಬೇಸರ ಮೂಡಿಸಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಸಾವಿರಾರು ಅಮಾಯಕರು ಪ್ರಾಣ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆ ಯುದ್ಧ ತಕ್ಷಣ ನಿಲ್ಲಿಸಬೇಕು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಎಂಬ ಸಂದೇಶದೊಂದಿಗೆ ಹಾಸನದ ರೋಟರಿ ರಾಯಲ್ಸ್ ತಂಡ ವಿಶಿಷ್ಟ ಜೀಪ್ ರ್ಯಾಲಿ ಶನಿವಾರ ನಗರದಿಂದ ಆರಂಭಿಸಿದರು. ನಗರದ BM ರಸ್ತೆ ಬಳಿ ಇರುವ ಖಾಸಗಿ ಹೋಟೆಲ್ವೊಂದರ ಆವರಣದಲ್ಲಿ ಹಾಸನದ ರೋಟರಿ ರಾಯಲ್ಸ್ ತಂಡದಿಂದ ಹಮ್ಮಿಕೊಳ್ಳಲಾಗಿದ್ದ ಜೀವ ಸಂಕುಲಕ್ಕಾಗಿ ಯುದ್ಧ ನಿಲ್ಲಿಸಿ ಜೀವ ಸಂಕುಲ ಉಳಿಸಿ ಎನ್ನುವ ಘೋಷಣೆಯೊಂದಿಗೆ ಈ ಜೀಪ್ ರ್ಯಾಲಿ ಹೊರಟಿತು. ಇದೇ ವೇಳೆ ರೋಟರಿ ಜಿಲ್ಲಾ ಗವರ್ನರ್ ಪಾಲಾಕ್ಷ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯಲಿರುವ ಈ ರ್ಯಾಲಿಯಲ್ಲಿ 12 ಜೀಪ್ಗಳಲ್ಲಿ 30ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದ್ದು, ರ್ಯಾಲಿಯ ವೇಳೆ ಯುದ್ಧದ ಭೀಕರ ಪರಿಣಾಮಗಳು, ಮಾನವ ಕುಲಕ್ಕೆ ಉಂಟಾಗುವ ಅಪಾಯಗಳು, ಪರಿಸರದ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಫಲಕಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಯುದ್ಧವು ಕೇವಲ ದೇಶಗಳ ನಡುವೆ ಸಂಘರ್ಷವಲ್ಲ, ಅದು ಜೀವ ಸಂಕುಲದ ನಾಶಕ್ಕೆ ಕಾರಣವಾಗುವ ದೊಡ್ಡ ದುರಂತವಾಗಿದೆ. ಪ್ರಕೃತಿ ಸಂಪತ್ತು ಹಾನಿಯಾಗುವುದು, ಪರಿಸರ ಸಮತೋಲನ ಹದಗೆಡುವುದು, ಮಾನವ ಜೀವನ ಸಂಕಷ್ಟಕ್ಕೆ ಸಿಲುಕುವುದು ಮುಂತಾದ ಅನಾಹುತಗಳಿಗೆ ಯುದ್ಧ ಕಾರಣವಾಗುತ್ತದೆ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು ಈ ರ್ಯಾಲಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಇಂದು ನಮ್ಮ ಹಾಸನದ ರಾಯಲ್ಸ್ ಕ್ಲಬ್ನ
ಎಲ್ಲ ಸದಸ್ಯರು ಸೇರಿ ವಿಶ್ವಶಾಂತಿಗಾಗಿ ಒಂದು ರೈಡನ್ನು ಜೀಪ್ ರೈಡನ್ನು ಆಯೋಜನೆ ಮಾಡಿದ್ದಾರೆ. ಇಂದು ಮನುಕುಲ ತುಂಬ ಗೊಂದಲದಲ್ಲಿ ಈಡಾಗಿದೆ. ಪ್ರಪಂಚದಾದ್ಯಂತ ಯುದ್ಧಗಳು ಯುದ್ಧ ಜಾಸ್ತಿ ನಡೀತಾ ಇದ್ದಾವೆ. ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮ ಎಲ್ಲರ ಮೇಲೆ ಇವತ್ತಾಗ್ತಾಯಿದೆ. ಇವತ್ತು ನಮಗೆ ಬೇಕಾದ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್, ನಮ್ಮ ಶಾಂತಿ ಇವತ್ತಿನ ಅವಶ್ಯಕತೆ ಇರುತ್ತೆ. ಆ ಶಾಂತಿಯನ್ನು ಸಾರಲಿಕ್ಕೆ, ಜನರಿಗೆ ಆ ಸಂದೇಶವನ್ನು ಕೊಡಲಿಕ್ಕೆ ರೋಟರಿ ರಾಯಲ್ಸ್ನ ಅಧ್ಯಕ್ಷರಾದ ಗಂಗಾಧರ್ ಮತ್ತು ಅವರೆಲ್ಲ ತಂಡ ಇವತ್ತು ಹಾಸನದಿಂದ ಕಾಸರಗೋಡಿಗೆ ಒಂದು ಜೀಪ್ ರೈಡನ್ನು ನಡೆಸ್ತಾ ಇದೆ. ಈ ಜೀಪ್ ರೈಡು ಎಲ್ಲ ಯಶಸ್ವಿಯಾಗಲಿ, ಎಲ್ಲರೂ ಕೂಡ ಮೆಸೇಜು ಪಾಸ್ ಆಗಲಿ, ವಿಶ್ವದಲ್ಲಿ ಯುದ್ಧ ನಿಲ್ಲಲಿ, ಆ ಮೂಲಕ ನೆಮ್ಮದಿಯಾಗಿ ಜನ ಬಾಳುವಂತ. ಈ ಸಂದರ್ಭದಲ್ಲಿ ಸಹಾಯಕ ಗವರ್ನರ್ ಎಜಿ ಮಂಜುನಾಥ್, ಮಮತಾ ಪಾಟೀಲ್, ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್, ಹರ್ಷ, ಯೋಗೇಶ್, ಸಚಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಭೋವಿ ಜನಾಂಗದ ಪಾರಂಪರಿಕ ಕುಲಕಸಬು ಗಣಿಗಾರಿಕೆ ಮಾಡಲು ಅಡ್ಡಿಪಡಿಸುತ್ತಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಗರದ ಡಿಸಿ ಕಚೇರಿ ಎದುರು ಅಖಿಲ ಕರ್ನಾಟಕ ಭೋವಿ ಮಹಾಸಭಾದಿಂದ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಇನ್ನೊಬ್ಬರ ಬಳಿ ಕೂಲಿಗೆ ಕೈಚಾಚಬಾರದು, ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವ ಉದ್ದೇಶದಿಂದ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151 ಪೈಕಿ 3 ಎಕರೆಯಲ್ಲಿ ಸುಮಾರು 60ರಿಂದ 70 ಜನರು ಮಾನವ ಶ್ರಮದಿಂದ ಸುತ್ತಿಗೆ ಹುಳಿ ಬಳಸಿ ಸೈಜುಕಲ್ಲುಗಳನ್ನು ಒಡೆದು ಜೀವನ ಸಾಗಿಸಲಾಗುತ್ತಿದೆ. ಆದರೆ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಗಣಿಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದು, ಆರೋಪಗಳ ಪರಿಶೀಲಿಸಿ ಆರೋಪದ ರೀತಿ ಯಾವುದೂ ಇಲ್ಲಿ ನಡೆದಿಲ್ಲ ಎಂದು ಸಂಬಂಧಪಟ್ಟ ಇಲಾಖೆಯು ಗಣಿಗಾರಿಕೆ ಪುನರ್ ಆರಂಭಿಸಲು ಅನುಮತಿ ನೀಡಿ ಪರವಾನಗಿ ಪತ್ರ ನೀಡಿದ್ದಾರೆ. ಕೆಲಸ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ಅದೇ ರೀತಿ ಕೆಲಸ ಮಾಡುವವರ ಮೇಲೆ ದಬ್ಬಾಳಿಕೆ, ಹಲ್ಲೆ, ದುರುದ್ದೇಶಪೂರ್ವಕವಾದ ಸುಳ್ಳು ಆರೋಪ ಮಾಡುತ್ತಾ ಪ್ರತಿಭಟನೆ ಅಸ್ತ್ರ ಬಳಸುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕು ಎಂದು ಹೇಳಿದರು. ಇದೇ ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಪರಿಶಿಷ್ಟ ಜಾತಿ ಬೋವಿ ವಡ್ಡರ ಜನಾಂಗಕ್ಕೆ ಸೇರಿದಂತಹ ಜನಗಳು ಸ್ವಾವಲಂಬಿಗಳಾಗಬೇಕು, ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಸರ್ವೆ ನಂಬರ್ 151ರ ಗೋಮಾಳ ಪ್ರದೇಶದಲ್ಲಿ 3 ಎಕರೆ ಕಲ್ಲುಗಣಿಗಾರಿಕೆ ಮಾಡ್ಕೊಂಡು ಅದನ್ನು ಅಧಿಕೃತವಾಗಿ ಕಲ್ಲುಗಣಿಗಾರಿಕೆ ಮಾಡ್ಕೊಂಡು ಮಾನವ ರಹಿತವಾಗಿ, ಅದು ಯಾವುದು ಕ್ರಷರ್ ಅಲ್ಲ, ಯಾವುದೂ ಅಲ್ಲ, ಕೈಯಲ್ಲಿ ಸುತ್ತಿಗೆಯಲ್ಲಿ ಸೈಜ್ ಕಲ್ಲು ಹೊಡ್ಕೊಂಡು ಜೀವನ ಮಾಡೋ ಅಂಥವ್ರು. ಈ ರೀತಿ ಮಾಡ್ಕೋಬೇಕಾದ್ರೆ ಸ್ಥಳೀಯ ಹೊಸಮಠ ಗ್ರಾಮಸ್ಥರ ಕೆಲವರು ಸವರ್ಣೀಯರು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೇಳ್ತಾರೆ. ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೊಟ್ಟಾಯಿತು. ಆದರೂ ಸತ ಪ್ರತಿ ತಿಂಗಳು ಅವರಿಗೆ 20,000 ರೂಪಾಯಿ ಮಾಮೂಲಿ ಕೇಳ್ತಾರೆ. ಪ್ರತಿ ತಿಂಗಳು 20,000 ರೂಪಾಯಿ ಅವ್ರು ಕಲ್ಲು ಹೊಡ್ಕೊಂಡು ಜೀವನ ಮಾಡೋದೇ ದುಸ್ತರಾಗಿರ್ಬೇಕಾದ್ರೆ ನಮ್ಮ ಜನಗಳು 20,000 ರೂಪಾಯಿ ಎಲ್ಲಿಂದ ತರ್ತಾರೆ? ದುಡ್ಡು ಕೊಡೋಕ್ಕಾಗಲ್ಲ ಅಂತ ನಿರಾಕರಿಸಿದ ಮೇಲೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ನಮ್ಮ ಜಮೀನು ಹಾಳಾಗ್ತಾ ಇದ್ದಾವೆ, ನಮ್ಮದು ಅದು ಹಾಳಾಗ್ತಾ ಇದೆ, ನಮ್ಮದು ಇದು ಹಾಳಾಗ್ತಿದೆ. ಅಲ್ಲ ಸ್ವಾಮಿ, ಕೈಯಲ್ಲಿ ಕೆಲಸ ಮಾಡೋ ಒಂದು ಇದಕ್ಕೆ ಕಲ್ಲಿನ ಕೊರೆ ಜಮೀನು ಆಡುತ್ತೆ, ಕ್ರಷರ್ ಅದು ಹೋಗಲಿ, 20 ಟನ್ 30 ಟನ್ ಗಾಡಿಗಳು ಓಡಾಡ್ತಾವ, ಏನೂ ಇಲ್ಲ. ಅವ್ರು ಏನು ಸೈಜ್ ಕಲ್ಲಲ್ಲಿ ಕೈಯಲ್ಲಿ ಹೊಡೆಯೋದು, ಸೈಜ್ ಕಲ್ಲನ್ನ ಮಾರಾಟ ಮಾಡೋದು. ಸರ್ಕಾರ ಆದೇಶ ಕೊಟ್ಟು ಈ ರೀತಿ ಮಾಡ್ಬೇಕಾದ್ರೆ ಇವ್ರನ್ನ ಅಲ್ಲಿಂದ ಒಕ್ಕಲಿಬ್ರಿಸ್ಬೇಕು ದಲಿತರನ್ನ ಅನ್ನೋ ಒಂದು ಉದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳು ಮಾಡಿ 1 ವರ್ಷಗಳ ಕಾಲ ತಾತ್ಕಾಲಿಕ ಗಣಿಗಾರಿಕೆ ನಿಲ್ಲಿಸ್ತಾರೆ. ಆನಂತರ ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲರಿಗೂ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಮಾಹಿತಿ ಕೊಟ್ಟಾಗ ಇದರಲ್ಲಿ ಏನೂ ಉರುಳಿಲ್ಲ ಅಂತೇಳಿ ಮತ್ತೆ ಅನುಮತಿ ಕೊಡ್ತಾರೆ ಗಣಿಗಾರಿಕೆ ಮಾಡೋಕ್ಕೆ. ಗಣಿಗಾರಿಕೆ ಮಾಡೋಕ್ಕೆ ಅಲ್ಲಿ ಹೋದರೆ ಅನಧಿಕೃತವಾಗಿ ಗಣಿಗಾರಿಕೆ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಕೂಲಿ ಕೆಲಸ ಮಾಡ್ತಿರೋ, ಕಲ್ಲು ಹೊಡಿತಿರೋ ಅಂಥ ಜನಗಳ ಮೇಲೆ ಉಗುಳೋದು, ಜಾಡ್ಸ್ ಒದಿಯೋಕ್ಕೆ ಹೋಗೋದು, ದಬ್ಬಾಳಿಕೆ ಮಾಡೋದು, ಜಾತಿ ನಿಂದನೆ ಮಾಡೋದು, ಈ ರೀತಿ ಮಾಡ್ತಾ ಇರಬೇಕಾದ್ರೆ ನಾವು ಜಿಲ್ಲಾ ರಕ್ಷಣಾಧಿಕಾರಿಗಳನ್ನ ನಾವು ಮನವಿ ಮಾಡ್ಕೊಂಡಾಗ ಅವರು ರಕ್ಷಣೆ ಕೊಟ್ಟಿರ್ತಾರೆ. ರಕ್ಷಣೆ ಕೊಟ್ಟು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿಭಟನೆ ಅನ್ನೋ ಒಂದು ಅಸ್ತ್ರ ಉಪಯೋಗಿಸ್ಕೊಂಡು ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಏರೋಕ್ಕೆ ಬಂದು ಕೂರ್ತಾರೆ. ಇದು ವರ್ಷದಿಂದ ನಡೀತಾ ಇದೆ. ಹೆಚ್ಚು ಕಡಿಮೆ ಒಂದು 100 ಮನವಿ ಕೊಟ್ಟಿರಬಹುದು ಜಿಲ್ಲಾಧಿಕಾರಿಗಳು ಅವರಿಗೆ. ಪ್ರತಿಭಟನೆಯಲ್ಲಿ ಪ್ರವೀಣ್ ಗೌಡ, ಸಂದೀಪ್, ಎಂ ಮಹದೇವ್, ರಾಜು ಇತರರು ಉಪಸ್ಥಿತರಿದ್ದರು. ಪಟ್ಟಣದ ಪಿಆರ್ ಕಲ್ಯಾಣ ಮಂಟಪದಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಬಿಎಲ್ಒ ಮತ್ತು ಬಿಎಲ್ಎ ಕಾರ್ಯಕರ್ತರ ಮಹತ್ವದ ಕಾರ್ಯಾಗಾರ ನಡೆಯಿತು.
ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 2002ರಿಂದ 2005ರ ನಂತರ ದೇಶದಾದ್ಯಂತ ನಡೆಯುತ್ತಿರುವ ಅತಿ ದೊಡ್ಡ ಮತದಾರರ ಪಟ್ಟಿ ಪರಿಷ್ಕರಣೆ ಇದಾಗಿದೆ. ಕರ್ನಾಟಕ ಸೇರಿದಂತೆ ದೇಶದ 1911 ವಿಧಾನಸಭಾ ಕ್ಷೇತ್ರಗಳ ಸುಮಾರು 37.50 ಕೋಟಿ ಮತದಾರರನ್ನು ತಲುಪುವ ಗುರಿ ಹೊಂದಲಾಗಿದೆ. ವಲಸೆ ಹೋದವರು, ಮರಣ ಹೊಂದಿದವರು ಹಾಗೂ ನಕಲಿ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ನಡೆಯಲಿದೆ. 18 ವರ್ಷ ತುಂಬಿದ ಹೊಸ ಮತದಾರರ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಪ್ರತಿ ಕ್ಷೇತ್ರಕ್ಕೆ BLA 1 ಮತ್ತು ಪ್ರತಿ ಬೂತ್ಗೆ BLA 2 ಪ್ರತಿನಿಧಿಗಳನ್ನು ನೇಮಕ ಮಾಡಲಾಗಿದೆ. ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ BL ಒಳಗೊಂದಿಗೆ ಸಮನ್ವಯ ಸಾಧಿಸಲು ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮಂಡಲ ಅಧ್ಯಕ್ಷ ಶ್ರೀಪತಿ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಇಂದು ನಾಗರಾಜ್, ಗಿರೀಶ್, ರಾಜೇಗೌಡ, ದೀಪಕ್ ಹಾಗೂ ಜಿಲ್ಲಾ ಮತ್ತು ಮಂಡಲ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಲಯನ್ಸ್ ಸಂಸ್ಥೆಯ ಸುವರ್ಣ ಸಂಭ್ರಮದ ಅಂಗವಾಗಿ ಹಾಸನ ನಗರದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಾದ್ಯಂತ ಸಮಾಜಮುಖಿ ಕಾರ್ಯಗಳ ಮೂಲಕ ವಿಶೇಷ ಗುರುತು ಮಾಡಿಸಲಾಗಿದೆ ಎಂದು ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ್ ಶೆಣೈ ಹೇಳಿದರು. ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಹಿನ್ನೆಲೆಯಲ್ಲಿ 10 ಹಲವಾರು ಸೇವಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಡೆದ ನಗರದ ಸಮೀಪ ಬೆಟ್ಟಗೌಡನಹಳ್ಳಿಯ ಹಿಂದೂ ರುದ್ರಭೂಮಿಯಲ್ಲಿ ಶಿವನ ದೇವಾಲಯ ಉದ್ಘಾಟನೆ ನೆರವೇರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಅವರ ನೇತೃತ್ವದಲ್ಲಿ ಇಡೀ ವರ್ಷ ಹಲವಾರು ಸೇವಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಿ ಉತ್ತಮ ಹೆಸರು ಗಳಿಸಲಾಗಿದೆ. ಜಿಲ್ಲಾ ಗವರ್ನರ್ ಭೇಟಿ ಸಂದರ್ಭದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗಿದ್ದು, ಮೊದಲನೆಯ ಕಾರ್ಯಕ್ರಮವಾಗಿ ಹಿಂದೂ ರುದ್ರಭೂಮಿಯಲ್ಲಿ ಶಿವ ದೇವಸ್ಥಾನವನ್ನು ನಿರ್ಮಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಲೋಕಾರ್ಪಣೆ ಮಾಡಲಾಗಿದೆ. ಜೊತೆಗೆ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಬರುವವರು ಕೊನೆಯಲ್ಲಿ ದೇವರ ಪೂಜೆ ಮಾಡಿ ಆಶೀರ್ವಾದ ಪಡೆದು ತೆರಳಲು ಈ ವ್ಯವಸ್ಥೆ ಸಹಾಯಕವಾಗಲಿದೆ. ಅಲ್ಲದೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಮ್ಮ ಲಯನ್ಸ್ ಜಿಲ್ಲೆ 317D ಇದರ ಪ್ರತಿಷ್ಠಿತ ಸಂಸ್ಥೆ ಲಯನ್ಸ್ ಕ್ಲಬ್ ಹಾಸನ ಈ ವರ್ಷ ಸುವರ್ಣ ಸಂಭ್ರಮ ಆಚರಿಸ್ತಾ ಉಂಟು. ಈ ವರ್ಷ ಅಧ್ಯಕ್ಷರು ಲಯನ್ ಎಚ್ ರಮೇಶ್ ಅವರ ಒಂದು ಮುಂದಾಳತನದಲ್ಲಿ ಇಡೀ ವರ್ಷ 10 ಹಲವು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಈ ಪರಿಸರದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿಕೊಂಡಿದೆ. ಇವತ್ತು ಲಯನ್ಸ್ ಜಿಲ್ಲಾ ಗವರ್ನರ ಭೇಟಿ ಸಂದರ್ಭದಲ್ಲಿ ಹಲವು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಹಾಸನದ ಹಿಂದೂ ರುದ್ರಭೂಮಿಯಲ್ಲಿ ಶಿವನ ಒಂದು ಸಣ್ಣ ದೇವಸ್ಥಾನ ಬಸವನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಮತ್ತು ಗಣಪತಿ ಕೂಡ ಪ್ರತಿಷ್ಠೆ ಮಾಡಿ ಇಲ್ಲಿ ಯಾರು ಇದಕ್ಕೆ ಮಸಣಕ್ಕೆ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ, ಅಂತ್ಯ ಸಂಸ್ಕಾರ ಮಾಡಿ ನಂತರ ದೇವರ ಒಂದು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ನೀರಿನ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ನಗರಸಭೆ ಇರಲಿ, ನಮ್ಮ ಇಲ್ಲಿ ಸ್ಥಳೀಯ ಸಂಸ್ಥೆಯವರು ಮತ್ತು ಲಯನ್ಸ್ ಕ್ಲಬ್ ಹಾಸನದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಸಿ ಶಿವಸ್ವಾಮಿ, HR ಚನ್ನೇಗೌಡ, HR ಚಂದ್ರೇಗೌಡ, ಬಾಲಕೃಷ್ಣ ಹೆಗಡೆ, HP ಅಶೋಕ್ ಕುಮಾರ್, KM ಮಂಜುನಾಥ್, AC ರುಕ್ಮಾಂಗದ, BV ಹೆಗಡೆ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
Hey everyone, I'm Dhruva HP, I'm Kritika Tia, studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ಸ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭಾರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದರೆ
ಚಾಕ್ಲೇಟ್. ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮ ರಥೋತ್ಸವದ ಅಂಗವಾಗಿ ಬೆಳ್ಳಿ ಮಂಟಪೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕು ಆಡಳಿತದಿಂದ ಸಾಂಸ್ಕೃತಿಕ ಭರತನಾಟ್ಯ ಕಾರ್ಯಕ್ರಮವನ್ನು ದೇವಸ್ಥಾನದ ಮುಂಭಾಗ ಏರ್ಪಡಿಸಲಾಯಿತು. ಬೆಳ್ಳಿ ಮಂಟಪದ ಉತ್ಸವದ ಸೇವಾರ್ಥದಾರರಾದ ಕೃಷ್ಣ ಶೆಟ್ಟಿ ಕುಟುಂಬಸ್ಥರಿಂದ ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಂಗಳವಾದ್ಯದಲ್ಲಿ ನಗರದ 8 ರಾಜಬೀದಿಗಳಲ್ಲಿ ಬೆಳ್ಳಿ ಮಂಟಪೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದಲ್ಲಿ ಸೇವಾರ್ಥದಾರರಿಂದ ಪಟಾಕಿ ಸಿಡಿಮದ್ದುಗಳು ಜನಾಕರ್ಷಣೆಯ ಕೇಂದ್ರ ಬಿಂದು ಆಗಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪುರಸಭಾ ಸದಸ್ಯ ಜಗದೀಶ್, ಸತ್ಯನಾರಾಯಣ ಗುಪ್ತಾ, ಜಗದೀಶ್, ಪವನ್, ಪ್ರಜ್ವಲ್, ಶ್ರೇಯಸ್, ಅಡ್ಡಗಾರರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಶ್ರೀ ಚನ್ನಕೇಶವ ಸ್ವಾಮಿಯ ಬೆಳ್ಳಿ ಮಂಟಪೋತ್ಸವವನ್ನು ಕಣ್ತುಂಬಿಕೊಂಡರು. ಪಟ್ಟಣದ ಬಸವನಗುಡಿ ಬೀದಿಯಲ್ಲಿ ಹೊಸದಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮನವಮಿ ಅಂಗವಾಗಿ ದೇವರ ಮೂರ್ತಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಿ ಪೂಜೆ ಕೈಂಕರ್ಯ ನೆರವೇರಿಸಲಾಯಿತು. ಬಸವನಗುಡಿ ಬೀದಿಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನವಮಿಯನ್ನ ಭಕ್ತಿ ಸಂಭ್ರಮದಿಂದ ಆಚರಿಸಲಾಯಿತು. ಹೊಸದಾಗಿ ಜೀರ್ಣೋದ್ಧಾರಗೊಂಡ ಶ್ರೀರಾಮ ದೇವಸ್ಥಾನದಲ್ಲಿ 2 ದಿನಗಳಿಂದ ವಿವಿಧ ಪೂಜಾ ವಿಧಾನಗಳು ನಡೆದವು. ಕಳಸಾರೋಹಣ, ಹೋಮ ಹವನ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವತ್ತಾಗಿ ಸಾಗಿದವು. ಈ ಸಂದರ್ಭದಲ್ಲಿ ಅರೇಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನಮೂರ್ತಿ ಸ್ವಾಮೀಜಿ ಅಪಾರ ಭಕ್ತರನ್ನ ಉದ್ದೇಶಿಸಿ ಶ್ರೀರಾಮ ಆಂಜನೇಯನ ಕುರಿತು ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಬಯಸಬೇಡ, ನೀನು ನನ್ನ ವನವಾಸದಲ್ಲಿ ಉಪಕಾರ ಮಾಡಿ ಸೀತೆ ಮಾತೆಯನ್ನ ಮರಳಿ ನನ್ನ ಬಳಿ ಸೇರಿಸಿದೆಯಾ, ಆದರೆ ಈ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಬಯಸದೆ ಸದಾ ಕಾಲವೂ ಉಪಕಾರವನ್ನು ಮಾಡು ಎಂದು ಆಶೀರ್ವದಿಸುತ್ತಾರೆ ಶ್ರೀರಾಮ. ಅದೇ ರೀತಿ ಮಾನವರು ಸನಾತನ ಧರ್ಮ ಪಾಲಿಸಿ ಕಾಲಕಾಲಕ್ಕೆ ಹೋಮ ಹವನಗಳೊಂದಿಗೆ ದೇವರನ್ನ ಆರಾಧಿಸುವ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಆದರೆ ನನ್ನಿಂದ ಮತ್ತೆ ಪ್ರತ್ಯುಪಕಾರವನ್ನು ಬಯಸಬೇಡ ಅನ್ನಂತೆ. ಯಾಕೆ ಅಂತಂದ್ರೆ ರಾಮ ಹೇಳ್ತಾನೆ, ನಾನು ಅತ್ಯಂತ ಸಂಕಷ್ಟದಲ್ಲಿದ್ದೇನೆ. ಸಕಲವನ್ನೂ ಸೀತೆಯಲ್ಲೇ ಕಾಣ್ತಾ ಇದ್ದಂತ ನನಗೆ ಸೀತೆಯೇ ಮರೆಯಾದಾಗ ಜಗತ್ತೇ ಶೂನ್ಯ ಆಗಿತ್ತು. ಅಂತ ಸಂಕಷ್ಟ ಬಂದಿದ್ದಾಗ ನೀನು ನನಗೆ ಉಪಕಾರವನ್ನು ಮಾಡಿದ್ದೀಯ. ಆದರೆ ನಿನಗೆ ಯಾಕೆ ಪ್ರತ್ಯುಪಕಾರವನ್ನು ಬಯಸಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಆದ್ರೆ, ಮಯ್ಯೇವ ಅನ್ಯ ಯಾವುದೇ ಉಪಕಾರವನ್ನ ಮಾಡಿದ ಮೇಲೆ ಪ್ರತ್ಯುಪಕಾರವನ್ನ ಬಯಸಬಾರದು. ಪ್ರತ್ಯುಪಕಾರಾರ್ಥಿ ಮತ್ತೇನಾದ್ರು ಪ್ರತ್ಯುಪಕಾರವನ್ನ ಬಯಸಿದ್ರೆ ಅದು ವಿಪತ್ತಿಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನ ಶ್ರೀರಾಮ ಹೇಳ್ಬೇಕಂತೆ. ಹಾಗಾಗಿ ನೀನು ನನ್ನಿಂದ ಉಪಕಾರವನ್ನ ಬಯಸಿದ್ದೀಯ, ನೀನು ಬಯಸಬೇಡ. ಯಾಕಂತಂದ್ರೆ ನನಗೆ ಬಂದಂತ ಸಂಕಷ್ಟ
ಯಾವುದೂ ಕೂಡ ಬರದ ಹಾಗೆ ಇರಲಿ, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಿರ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ, ವಕೀಲ ಗಣೇಶ್ ಮೂರ್ತಿ, ವಿಗ್ರಹ ಶಿಲ್ಪಿ ತಿಲಕ್, ಪತ್ರಕರ್ತ ಗಣೇಶ್ ಶೆಟ್ಟಿ, ಅರ್ಚಕ ಈಶ್ವರ್ ಹಾಜರಿದ್ದರು. ಏಪ್ರಿಲ್ 5ರಂದು ನಡೆಯಲಿರುವ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆಯು ಬೇಲೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಸಮಾಜದ ಹಿರಿಯರು ಹಾಗೂ ಮುಖಂಡರೊಂದಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಿ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅವರ ಆದರ್ಶ ಮತ್ತು ಸಂದೇಶವನ್ನು ಇಂದಿನ ಯುವ ಜನತೆಗೆ ತಲುಪಿಸುವ ಕೆಲಸವಾಗಬೇಕು. ಜೊತೆಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರಪತ್ರಗಳನ್ನು ಹಂಚಿ ಸಮಾಜದ ಎಲ್ಲ ವರ್ಗದ ಮುಖಂಡರು ಮತ್ತು ಸಾರ್ವಜನಿಕರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ, ನಿಂಗರಾಜ್, ಭಾಗ್ಯಮ್ಮ, ಚಂದ್ರಶೇಖರ್, ತಂಡಕೆರೆ ರಮೇಶ್, ಮರಿಯಪ್ಪ, ಬೈರೇಶ್, ಬಸಾಪುರ ರವಿ, ಶೇಖರಪ್ಪ, ಮಲ್ಲಿಕಾರ್ಜುನ, ನಾರಾಯಣಪುರ ರಘು, ಪ್ರಗತಿಪರ ಆನಂದ್, ನಂಜಾಪುರ, ಕೃಷ್ಣ, ಹಳೆಬೀಡು ಉಪಸ್ಥಿತರಿದ್ದರು. ತಾಲೂಕಿನ ದೊಡ್ಡಪುರ ಗ್ರಾಮದ ದುದ್ದ ರಸ್ತೆ ಸಮೀಪದಲ್ಲಿರುವ ಶ್ರೀ ಸಮರ್ಥ ರಾಮಾವಧೂತ ಆಶ್ರಮದಲ್ಲಿ 10 ದಿನಗಳ ವೈಭವಶಾಲಿ ರಾಮೋತ್ಸವದ ಅಂಗವಾಗಿ ಶನಿವಾರದಂದು ಬೆಳಿಗ್ಗೆ ಕಲಶ ಸ್ಥಾಪನೆ, ವಿವಿಧ ಹೋಮ ಹವನಗಳೊಂದಿಗೆ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ನಡೆದು ನಂತರ ರಥೋತ್ಸವ ಯಶಸ್ವಿಯಾಗಿ ಜರುಗಿತು. ಇದೇ ವೇಳೆ ಆಶ್ರಮದ ಪೂಜ್ಯ ಶ್ರೀ ಸಮರ್ಥ ರಾಮಾವಧೂತರು ಮಾಧ್ಯಮದೊಂದಿಗೆ ಮಾತನಾಡಿ, ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಗುರುವಾರದಿಂದ ಭಕ್ತಿ ಭಾವದಿಂದ ಆರಂಭಗೊಂಡ ಈ 10 ದಿನಗಳ ಪೂಜಾ ಕಾರ್ಯಕ್ರಮವು ಶನಿವಾರದಂದು ಶ್ರೀ ಸ್ವಾಮಿಯವರ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕದೊಂದಿಗೆ ರಥೋತ್ಸವ ಜರುಗಿ ಮುಕ್ತಾಯಗೊಂಡಿದೆ. ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ದೂರದ ಊರುಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಾಗವಹಿಸಿದ್ದಾರೆ. ರಾಮಚರಿತ್ರೆಯ ಪಾರಾಯಣದ ಮಹತ್ವವನ್ನು ವಿವರಿಸಿದ ಅವರು, ಶ್ರೀರಾಮನ ಆದರ್ಶ ಜೀವನವು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಬೇಕು. ಕುಟುಂಬ, ಸಮಾಜ ಹಾಗೂ ರಾಷ್ಟ್ರದ ಕಲ್ಯಾಣಕ್ಕಾಗಿ ರಾಮನ ತತ್ವಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿವೆ. ಈ ಉತ್ಸವದ ಪ್ರಮುಖ ಉದ್ದೇಶವು ಲೋಕ ಕಲ್ಯಾಣವಾಗಿದ್ದು, ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೈ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಶ್ರೀಮನ್ನಾರಾಯಣ ಮಹಾವಿಷ್ಣು ಸಂಭೂತನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ ಪ್ರಭು ಎಷ್ಟೇ ಯುಗಗಳು ಕಳೆದರೂ ಕೂಡ ಯುಗ ಪರ್ಯಂತ ಎಷ್ಟೋ ಯುಗಗಳು ಕಳೆದರೂ ಈ ತ್ರೇತಾಯುಗದಿಂದ ಪುನಃ ಯುಗಗಳು ಮರಳಿ ಬರ್ತಿದ್ರೂ ಕೂಡ ಆ ಪರಮಾತ್ಮ ಅಂದಿನಿಂದ ಇವತ್ತಿನವರೂ ಕೂಡ ಜಗತ್ ಕಲ್ಯಾಣವನ್ನು ಬಯಸ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಈಗ 10 ದಿವಸಗಳಿಂದ ಸತತವಾಗಿ ಆ ರಾಮಚಂದ್ರನ ಸೇವೆ ಮಾಡ್ತಕ್ಕಂಥ ಸಮಸ್ತ ಭಕ್ತ ಜನಗಳು ಕೂಡ ಅವರಿಗೆ ಆಯಸ್ಸು, ಆರೋಗ್ಯ, ಸಂಪತ್ತನ್ನು ಅನುಗ್ರಹ ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ. ವೇದಘೋಷ, ಪುರಾಣ, ಇತಿಹಾಸ ಪ್ರತಿ ಎಲ್ಲದನ್ನು ಕೂಡ ಎಲ್ಲರಿಂದಲೂ ಭಗವಂತ ಒಳಗೆ ಪ್ರವೇಶವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ನೆರವೇರಿಸಿಕೊಟ್ಟಿದ್ದಾನೆ. ಅವನ ಕೃಪಾಶೀರ್ವಾದ ಸಮಸ್ತ ಜನಗಳಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಪಾಡಲಿ ಅಂತಕ್ಕಂಥದ್ದನ್ನು ಈ ದಿವಸ ಮಂಗಳವನ್ನು ಹಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ನಡೆದಿದೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬರೂ ಕೂಡ ಶ್ರೇಯವಂತರಾಗಲಿ. ಇದೇ ರೀತಿಯಾಗಿ ರಾಮಭಕ್ತ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು ಆಂಜನೇಯನ ಕೃಪೆ ಸರ್ವಜನಗಳಿಗೂ ಕೂಡ ಉದ್ಧಾರ ಮಾಡಲಿ ಅಂಥೇಳಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡನೆ. ಮಾರ್ಚ್ 31ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಹಾನಿಗೊಳಗಾದ ಸಾಧನಗಳಿಗೆ ಪರಿಹಾರ. ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಎಚ್.ಎಸ್. ನಾಗೇಶ್ ಒತ್ತಾಯ. ಬೇಲೂರು ರಥೋತ್ಸವಕ್ಕೆ ಸಿದ್ಧತೆ. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ಸಂಪೂರ್ಣ ನಿಷೇಧಕ್ಕೆ ಜಿಲ್ಲಾಧಿಕಾರಿ ಆದೇಶ. ರಸ್ತೆ ಅಪಘಾತದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಾವು. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.